ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿವೃದ್ಧಾನ್ಯಗಮ್ಯಂ ವಂದೇ ವಿಷ್ಣು ಭವಭಯಹರಂ ಸರ್ವಲೋಕೈಕನಾಥಂ. ನಮಸ್ಕಾರ ವೀಕ್ಷಕರೇ, ಶ್ರೀ ಮಹಾವಿಷ್ಣುವನ್ನು ನೆನೆಯುತ್ತಾ ಇವತ್ತಿನ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಇವತ್ತು ಕೂಡ ನನ್ನ ಎಲ್ಲ ಕಾರ್ಯಕ್ರಮಗಳಂತೆ ತುಂಬ ವಿಶೇಷವಾಗಿರುವಂಥ ಕಾರ್ಯಕ್ರಮನ ನಾನು ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತಾ ಇದ್ದೀರಾ, ಐ ಕ್ಯಾನ್ ರೀಡ್ ದ್ಯಾಟ್ ಆ್ಯಂಡ್ ರಿಸೀವ್. ತುಂಬ ಕಮೆಂಟ್ಸ್ ಬರ್ತಾ ಇದೆ. ಸುಮಾರು ಹೊಸ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಥ್ಯಾಂಕ್ಸ್ ಫಾರ್ ಆಲ್. ಇನ್ನೂ ಹೆಚ್ಚು ಸಬ್ಸ್ಕ್ರಿಪ್ಷನ್ಸ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಇವತ್ತಿನ ಒಂದು ಕಾರ್ಯಕ್ರಮನ ಶುರು ಮಾಡೋಣ. ಹೆಚ್ಚು ಸಮಯ ತಗೊಳ್ತೀರಾ. ನಾನು ಡಾಕ್ಟರ್ ವಿನುತಾ ರಾಜೇಶ್. ಇವತ್ತಿನ ಒಂದು ಕಾರ್ಯಕ್ರಮ ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಡ್ತಿರೋವಂಥದ್ದು. ಚಂದ್ರಬಲ ಮತ್ತು ತಾರಾಬಲ ಎಲ್ಲ ಹೇಳ್ತಾರೆ. ಎಲ್ಲಾದರೂ ನೀವು ಜ್ಯೋತಿಷ್ಯರನ್ನ ಭೇಟಿ ಮಾಡಿದಾಗ, ಯಾವುದೇ ಒಂದು ವಿಷಯದ ಬಗ್ಗೆ ನೀವು ಚರ್ಚೆ ಮಾಡಿದಾಗ, ಅಂದರೆ ನೀವೊಂದು ಏನೋ ಲ್ಯಾಂಡ್ ಪ್ರಾಪರ್ಟಿ ಡೀಲ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾವುದಾದ್ರೂ ಒಂದು ಶುಭ ಕಾರ್ಯಗಳಿಗೆ, ಒಂದು ನಾಮಕರಣಕ್ಕಿರ್ಬೋದು, ಮದುವೆ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಯಾವುದೇ ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೂ ನೀವು ಆಸ್ಟ್ರಾಲಜಿಸ್ಟ್ನ ಭೇಟಿ ಮಾಡ್ತೀರಾ. ಸೊ ಭೇಟಿ ಮಾಡಿದಾಗ ಅವರು ನಿಮ್ಗೊಂದು ಮುಹೂರ್ತ ಕೊಡ್ತಾರೆ. ಯಾವ ಬೇಸ್ ಮೇಲೆ ಮುಹೂರ್ತ ಕೊಡ್ತಾರೆ? ಯೂಶುವಲ್ ಆಗಿ ಚಂದ್ರಬಲದ ಬೇಸ್ ಮೇಲೆ ಮುಹೂರ್ತ ಕೊಡ್ತಾರೆ. ಸೊ ನೀವು ಸಣ್ಣ ಪುಟ್ಟ ಕಾರ್ಯಗಳಿಗೆಲ್ಲನೂ ನೀವೇ ಸ್ವತಃ ನೋಡ್ಕೊಳ್ಬಹುದು ಚಂದ್ರಬಲ. ಸೊ ಚಂದ್ರಬಲ ಅಂತಂದರೆ ಇದಕ್ಕೊಂದು ವಿಶೇಷವಾಗಿರುವಂಥ ಒಂದು ವ್ಯಾಖ್ಯಾನ ನಾನು ಹೇಳ್ತೀನಿ. 12 ರಾಶಿಗಳಿದೆ. ಸೊ ಎಲ್ರಿಗೂ ಬೇಸಿಕ್ ಗೊತ್ತಿರುತ್ತೆ. 12 ರಾಶಿಗಳಿದೆ ಮತ್ತು 27 ನಕ್ಷತ್ರಗಳಿದೆ. ಸೊ ನಕ್ಷತ್ರಗಳ ಬಗ್ಗೆ ವಿ ವಿಲ್ ಡಿಸ್ಕಸ್ ಇನ್ ತಾರಾಬಲ. ಇವತ್ತು ನಾವು ಚಂದ್ರಬಲದ ಬಗ್ಗೆ ಫಸ್ಟ್ ಮಾತಾಡೋಣ. ಮತ್ತು ಏನಾದರೂ ಪ್ರಾಬ್ಲಮ್ ಇದ್ದರೆ ಚಂದ್ರಬಲನ ಯಾವ ರೀತಿ ವೃದ್ಧಿಸ್ಕೋಬಹುದು, ಅಥವಾ ಅವಾಯ್ಡ್ ಮಾಡಬೇಕಾ, ಆ ದಿನ ಮಾಡುವಂಥ ಶುಭ ಕಾರ್ಯನ ಅವಾಯ್ಡ್ ಮಾಡಬೇಕಾ? ನೀವು ಸುಮಾರು ತಿಥಿಗಳ ಬಗ್ಗೆನೂ ಗೊತ್ತಿರುತ್ತೆ. ಅಂದರೆ 15 ತಿಥಿಗಳು, ಪ್ರಥಮ, ದ್ವಿತೀಯ, ತೃತೀಯ, ಹಾಗೆ 15 ದಿನ ಆದಮೇಲೆ ಹುಣ್ಣಿಮೆ ಬರುತ್ತೆ ಅಥವಾ ಅಮಾವಾಸ್ಯೆ ಬರುತ್ತೆ, ಡಿಪೆಂಡಿಂಗ್ ಆನ್ ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷದ ಪ್ರಕಾರ. ಸೊ ಚಂದ್ರಬಲ ಅನ್ನುವಂಥದ್ದು ಪ್ರತ್ಯೇಕ ರಾಶಿಗಳಿಗೆ, ಅಂದರೆ ನಿಮ್ಮ ರಾಶಿ, ಫಾರ್ ಎಕ್ಸಾಂಪಲು ನಾನು ನಿಮ್ಗೆ ಅದು ಚಂದ್ರಬಲ ಅಂದರೆ ಏನು ಅಂತ ಹೇಳ್ತೇನೆ. ನಿಮ್ಮ ಜನ್ಮ ರಾಶಿಯಿಂದ ಇವತ್ತು ಗೋಚಾರದಲ್ಲಿ ಚಂದ್ರ ಇರುವ ರಾಶಿಯವರೆಗೆ ಎಣಿಸ್ಬೇಕು. ಸೊ ನಿಮ್ಮ ರಾಶಿ, ಫಾರ್ ಎಕ್ಸಾಂಪಲ್ ನೀವು ಧನುರ್ ರಾಶಿ ಅಂತ ಅಂದ್ಕೊಳ್ಳಿ. ಮೂನ್ ಸೈನ್ ಧನುರ್ ರಾಶಿ ಅಂದರೆ ನಿಮ್ಮ ಜಾತಕ, ನಿಮ್ಮ ಲಗ್ನ ಚಾರ್ಟಲ್ಲಿ ಮೂನ್ ಎಲ್ಲಿರ್ತಾನೆ, ಧನುರ್ ರಾಶಿಯಲ್ಲಿದ್ದರೆ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಧನುರ್ ರಾಶಿಯಲ್ಲಿದ್ದರೆ ಅಲ್ಲಿಂದ ನೀವು ಕೌಂಟ್ ಮಾಡಬೇಕು. ಸೊ ಧನುರ್ ರಾಶಿಯಿಂದ ನೀವು ಕೌಂಟ್ ಮಾಡಿದಾಗ, ಧನುರ್ ರಾಶಿ ಇಸ್ ಕನ್ಸಿಡರ್ಡ್ ಫಸ್ಟ್ ಹೌಸ್. 2, 3, 4, 5 ಈ 2, 3, 4 ಯಾವುದು? ಮಕರ ರಾಶಿ, ಕುಂಭರಾಶಿ, ಮೀನರಾಶಿ ಹಾಗೂ ಮೇಷರಾಶಿ. ಇವತ್ತು ಚಂದ್ರ ಮೇಷರಾಶಿಯಲ್ಲಿ ಇದ್ದಾನೆ. ಅಂದರೆ ಇವತ್ತು ಚಂದ್ರದೇವರು ಮೇಷರಾಶಿ, ಚಂದ್ರಗ್ರಹ ಈಸ್ ಇನ್ ಏರಿಸ್. ಸೊ ಧನುರ್ ರಾಶಿಯಿಂದ ನೀವು 1, 2, 3, 4, 5 5th ಪೊಸಿಷನಲ್ಲಿ ಮೇಷರಾಶಿನಲ್ಲಿ ಚಂದ್ರ ಇದೆ. ಸೊ ಇವತ್ತಿನ ದಿನ, ಸೊ ಇಟ್ ಈಸ್ ಕನ್ಸಿಡರ್ಡ್ ಆಸ್ 5. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇದೇ ಕ್ಯಾಲ್ಕುಲೇಷನ್ ಪ್ರಕಾರ 1, 3, 6, 7, 8, 10 and 11 ಈ ನಂಬರ್ಸ್ ಬಂದರೆ, ಅಂದರೆ ಈ ನಂಬರ್ಸ್ ಬಂದರೆ ಅಂತಂದರೆ, ಈಗ ನೀವು ಧನುರ್ ರಾಶಿಯಲ್ಲಿ ಹುಟ್ಟಿದವರಾಗಿದ್ದರೆ ನಿಮ್ಮ ನಂಬರ್ ಈ ನಂಬರ್ಸಲ್ಲಿ ಇಲ್ಲ, ಇಟ್ ಈಸ್ ಇನ್ 5. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. 1, 3, 6, 7, 8, 10 and 11 ಈ ನಂಬರ್ಸ್ ಬಂದರೆ ಇಟ್ಸ್ ಅ ಗುಡ್ ಡೇ ಫಾರ್ ಯು. ನೀವು ಯಾವುದೇ ಕಾರ್ಯಗಳು ಮಾಡೋದಕ್ಕೂ ಖಂಡಿತ ಕೈ ಹಾಕ್ಬೋದು. ಹೊಸ ಬಿಸ್ನೆಸ್ಗೆ ಹೋಗ್ತಾ ಇದ್ದೀರಾ, ಹೊಸ ಬಿಸ್ನೆಸ್ ಡೀಲಿಂಗ್ಸ್ಗೆ ಸೈನ್ ಮಾಡ್ತಿದ್ದೀರಾ, ಖಂಡಿತ ಮಾಡ್ಕೊಳ್ಳಿ. ಹೊಸ ಜಾಬ್ ಇಂಟರ್ವ್ಯೂಸ್ಗೆ ಅಟೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಎಸ್ ಡೂ ಇಟ್. ಎಕ್ಸಾಮ್ಸ್ ಕೊಡೋವಂಥದ್ದಿದೆ, ಇಂಟರ್ವ್ಯೂಸ್ ಕೊಡೋವಂಥದ್ದಿದೆ. ಸೊ ನೀವು ಈ ದಿನಗಳಲ್ಲಿ ನಿಮ್ಮ ರಾಶಿ ಪ್ರಕಾರ ಕೌಂಟ್ ಮಾಡ್ಕೊಳ್ಳಿ. ಆ್ಯಂಡ್ ಈ ನಂಬರ್ಸ್ ಬಂದರೆ 1, 3, 6, 7, 8, 10, 11 ಈ ಥರ ನಂಬರ್ಸ್ ಯಾವಾಗ ಬರುತ್ತೆ? ಕ್ಯಾಲ್ಕುಲೇಟ್ ಫ್ರಮ್ ಯುವರ್ ರಾಶಿ. ಫಾರ್ ಎಕ್ಸಾಂಪಲ್, ನಿಮ್ಮ ರಾಶಿ ಏನಾದರೂ ವೃಶ್ಚಿಕ ರಾಶಿ ಆಗಿದ್ದು, ಇವತ್ತು ಗೋಚಾರದಲ್ಲಿ ಚಂದ್ರ. ಮೇಡಮ್, ಗೋಚಾರದಲ್ಲಿ ಚಂದ್ರ ಯಾವ ರೀತಿ ನೋಡ್ಕೊಳ್ಳೋದು? ಎಲ್ಲರ ಹತ್ರನೂ ಬೇಸಿಕ್ ಆಸ್ಟ್ರಾಲಜಿ ಆ್ಯಪ್ ಇದ್ದೇ ಇರುತ್ತೆ. ಹಿಂದೂ ಕ್ಯಾಲೆಂಡರ್ ಇರ್ಬೋದು, ಆಸ್ಟ್ರೋಸೇಜ್ ಇರ್ಬೋದು. ಸೊ ಎಲ್ಲ ಬೇಸಿಕ್ ಜನರಲ್ ಆಗಿ ಗೂಗಲ್ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಇವತ್ತಿನ ಗೋಚಾರದಲ್ಲಿ ಚಂದ್ರ ಎಲ್ಲಿದ್ದಾನೆ ಅಂತ. ಗೋಚಾರ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಯಾವ ರೀತಿ ಅಂತಂದರೆ, ಎಲ್ಲ ಒಂದು ಸಡನ್ ಗೇನ್ಸ್ ಅಥವಾ ಸಡನ್ ಲಾಸಸ್ಗೂ ಕೂಡ ಗೋಚಾರ ಫಲನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗೋಚಾರ ಈಸ್ ಟುಡೇಸ್
ಡೇಸ್, ಇವತ್ತಿನ ಒಂದು ಲಗ್ನ ಚಾರ್ಟಲ್ಲಿ ಚಂದ್ರ ಎಲ್ಲಿರ್ತಾನೆ ಅದನ್ನು ಗೋಚಾರದಲ್ಲಿ ಇರುವಂತಹ ಚಂದ್ರ ಅಂತ ಕರಿತೀವಿ. ಅದೇ ಥರನೇ ಎಲ್ಲ ಗ್ರಹಗಳಿಗೂ ಹೇಳ್ತೀವಿ, ಗೋಚಾರದಲ್ಲಿರುವಂಥ ಶುಕ್ರ ಇರ್ಬೋದು, ಗೋಚಾರದಲ್ಲಿ ಅಂತ ಶನಿ ಭಗವಾನ್ ಇರ್ಬೋದು, ಗೋಚಾರದಲ್ಲಿರುವಂಥ ಒಂದು ಕುಜನ ಒಂದು ತತ್ವಗಳಿರ್ಬೋದು. ಸೊ ಎಲ್ಲ ರೀತಿಯೂ ಹೇಳ್ತಿರ್ತಾರೆ, ಕೇಳ್ತಾ ಇರ್ತಾರೆ. ನೀವು ಸುಮಾರು ಪ್ರೋಗ್ರಾಮ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಆದರೆ ನಾನು ಬೇಸಿಕಲಿ ಮಾತಾಡ್ತಿರೋಂಥದ್ದು ಗೋಚಾರದಲ್ಲಿರುವಂತಹ ಚಂದ್ರನ ಬಗ್ಗೆ. ಸೊ ಗೋಚಾರದಲ್ಲಿ ಚಂದ್ರ ಇವತ್ತು ಮೇಷರಾಶಿಯಲ್ಲಿದ್ದಾನೆ. ಫಾರ್ ಎಕ್ಸಾಂಪಲ್ ನಿಮ್ಮದು ನಾನು ಆಲ್ರೆಡಿ ಒಂದು ಧನುರಾಶಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈಗ ನಾನು ವೃಶ್ಚಿಕ ರಾಶಿ ಹೇಳ್ತೀನಿ. ಗೋಚಾರದಲ್ಲಿ ಅಂದರೆ ನಿಮ್ಮ ಲಗ್ನ ಚಾರ್ಟಲ್ಲಿ ವೃಶ್ಚಿಕ ರಾಶಿಯವರು, ಅಂದರೆ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ವೃಶ್ಚಿಕ ರಾಶಿ ಇಸ್ 1, ಧನುರಾಶಿ 2, ಮಕರ 3, ಕುಂಭ 4, ಮೀನ 5 ಆ್ಯಂಡ್ 6th ಈಸ್ ಮೇಷರಾಶಿ. ದಟ್ ಈಸ್ ಇವತ್ತಿನ ಗೋಚಾರ ಚಂದ್ರ ಇರುವಂತಹ ರಾಶಿ. ಸೊ 12 ರಾಶಿಗಳ ಪ್ರಭಾವದಲ್ಲೇ ಮಾತ್ರನೇ ಇದು ವರ್ಕ್ ಆಗುವಂಥದ್ದು. ಸೊ ನಿಮ್ಮ ನಂಬರ್ಸ್ ಏನಾದರೂ 1, 3, 6, 7, 8, 10, 11 ಬಂದಿದ್ದಲ್ಲಿ ಆ ದಿನ ಈಸ್ ಗುಡ್ ಫಾರ್ ಯು. ನೀವು ಆ ದಿನ ಯಾವುದಕ್ಕೆ ಬೇಕಾದರೂ ಕೈ ಹಾಕ್ಬೋದು. ಬಿಸ್ನೆಸ್ ಡೀಲಿಂಗ್ಸ್ ಹೇಳಿದೆ ನಾನು, ಯಾರಾದರೂ ಇನ್ವೆಸ್ಟ್ಮೆಂಟ್ಸ್ ಮಾಡೋಂಗಿದ್ರೆ ಕೈ ಹಾಕ್ಬೋದು. ಹೊಸ ಏನಾದರೂ ಒಂದು ಬಿಸ್ನೆಸ್ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು, ಹೊಸ ಪ್ರಗತಿ ಬಗ್ಗೆ ನಾವೇನಾದರೂ ಚಿಂತಿತವಾಗಿದ್ದರೆ ಖಂಡಿತ ನೀವು ಆ ದಿನದಲ್ಲಿ ಮಾಡಬಹುದು. ಸಪೋಸ್ ಏನಾದರೂ ಆ ನಂಬರ್ಸ್ ಬಿಟ್ಟು 2, 4, 5, 9, 12 ಈ ನಂಬರ್ಸ್ ಬಂದಿದ್ರೆ, ನಮ್ಮ ಫಸ್ಟ್ ಎಕ್ಸಾಂಪಲಲ್ಲಿ ವಿ ಗಾಟ್ ನಂಬರ್ 5 ಅಲ್ವಾ. ಸೊ ಅದೇ ಥರ 2, 4, 5, 9, 12 ಈ ನಂಬರ್ಸ್ ಏನಾದರೂ ಬಂದಿದ್ದಲ್ಲಿ ಆ ದಿನ ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ಸೊ ನಾಟ್ ಟು ಗೋ ಫಾರ್ ಎನಿ ಬಿಸ್ನೆಸ್ ಡೀಲಿಂಗ್ಸ್, ಹೊಸ ಪ್ರಪೋಸಲ್ಸ್ ಇರ್ಬೋದು. ಈವನ್ ಇಂಥ ದಿನಗಳಲ್ಲಿ ನಿಮ್ಮ ಚಂದ್ರ ಬಲದ ಮೇಲೇ ನಿಮಗೆ ಮುಹೂರ್ತಗಳನ್ನ ಫಿಕ್ಸ್ ಮಾಡಿ ಕೊಡುವಂಥದ್ದು. ಮದುವೆ ಮುಹೂರ್ತ ಇರ್ಬೋದು, ಒಂದು ಎಂಗೇಜ್ಮೆಂಟ್ ಮುಹೂರ್ತ ಇರ್ಬೋದು, ಒಂದು ನಾಮಕರಣದ ಮುಹೂರ್ತ ಇರ್ಬೋದು, ಚೌಲಕರ್ಮದ ಮುಹೂರ್ತ ಇರ್ಬೋದು, ಎಕ್ಸೆಟ್ರಾ. ಸೊ ಎಷ್ಟೇ ಮುಹೂರ್ತಗಳನ್ನು ಕೂಡ ನಿಮ್ಮ ಚಂದ್ರ ಬಲದ ನಿಮ್ಮ ಗೋಚಾರದಲ್ಲಿ, ಅಂದರೆ ಗೋಚಾರದಲ್ಲಿ ಚಂದ್ರದಿಂದ ನಿಮ್ಮ ಒಂದು ರಾಶಿಯಿಂದ ಗೋಚಾರದಲ್ಲಿರುವಂತಹ ಚಂದ್ರನ ಮೇಲೆ ಪ್ರಭಾವನ ನೋಡಿನೇ ಅವರು ಮುಹೂರ್ತಗಳನ್ನ ಕೊಡುವಂಥದ್ದು. ಸೊ ದಿಸ್ ಇಸ್ ವೆರಿ ಹೆಲ್ಪ್ಫುಲ್ ಅಂದ್ಕೊಳ್ತೀನಿ. ನೀವೇ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಆ್ಯಂಡ್ ನೀವೇ ಇದನ್ನು ನೋಡಿಕೊಂಡು ಆ ದಿನದ ಒಂದು ಯಾವುದೇ ರೀತಿಯಾದ ಒಂದು ಹೊಸ ಕೆಲಸಗಳಿಗೆ, ಹೊಸ ಕಾರ್ಯಗಳಿಗೆ ನೀವು ಕೈ ಹಾಕೊಂಡಿದ್ರೆ ಖಂಡಿತ ಇದನ್ನು ಮಾಡಬಹುದು. ಮಾಡಿ ಕೈ ಹಾಕಿ ರಿಸಲ್ಟ್ಸ್ ನೋಡಿ. ಆ್ಯಂಡ್ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಲ್ಲಿ ನಾನು ಮುಂದೆ ಇನ್ನೂ ಹೆಚ್ಚೆಚ್ಚಾಗಿರುವಂತಹ ವೀಡಿಯೋಸ್ಗಳನ್ನ ಮಾಡ್ತಿರ್ತೀನಿ. ಸೊ ನಾನು ಹೇಳ್ದಂಗೆ ಸ್ಟಾರ್ಟಿಂಗು ಇವತ್ತು ತಾರಾಬಲದ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮಾತ್ರ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಮುಂಬರುವಂಥ ಇನ್ನೂ ಇದೇ ಥರದ ಹೊಸ ವೀಡಿಯೋಸ್ ಬಗ್ಗೆ, ಹೆಚ್ಚೆಚ್ಚು ವೀಡಿಯೋಸ್ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಆ್ಯಂಡ್ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ದ ನೆಕ್ಸ್ಟ್ ಒನ್ ನಾನು ಇವತ್ತು ನಿಮ್ಗೆ ಹೇಳ್ತಾ ಇದ್ದಿದ್ದು ತಾರಾಬಲದ ಬಗ್ಗೆ. ಸೊ ತಾರಾಬಲ 27 ನಕ್ಷತ್ರಗಳ ಮೇಲೆ ಬೇಸ್ ಆಗುತ್ತೆ. ನಕ್ಷತ್ರ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ರಾಶಿ ಹೇಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರಾಶಿ ಬೇಸ್ ಆಗೋದು ನಕ್ಷತ್ರಗಳ ಒಂದು ಆಧಾರದ ಮೇಲೆ. ಸೊ ನೀವು ಈಗ ಧನುರಾಶಿಯವರಾಗಿದ್ದರೆ ನಿಮ್ಮ ನಕ್ಷತ್ರ ಬಹುಶಃ ಮೂಲ ನಕ್ಷತ್ರ ಆಗಿರ್ಬೋದು, ಉತ್ತರಾಷಾಢ ನಕ್ಷತ್ರ ಆಗಿರ್ಬೋದು, ಮತ್ತು ಪೂರ್ವಾಷಾಢ ನಕ್ಷತ್ರ ಆಗಿರ್ಬೋದು. ಸೊ ಈ ಥರ ಈ 3 ನಕ್ಷತ್ರದಲ್ಲಿ ಬೇಸಾಗಿರುತ್ತೆ. ಪ್ರತಿಯೊಂದು ರಾಶಿಗಳು, ಈಗ ನಾವು ಚಂದ್ರದ ಬಲದ ಬಗ್ಗೆ ಮಾತಾಡಿದ್ವಿ, ಪ್ರತಿಯೊಂದು ರಾಶಿ 12 ರಾಶಿಗಳಿಗೆ 3 ನಕ್ಷತ್ರಗಳನ್ನ ಡಿವೈಡ್ ಮಾಡಿದ್ದೀವಿ. ಸೊ ಹಾಗಾಗಿ ಆ 3 ನಕ್ಷತ್ರಗಳು ಬಂದಾಗ ನಮಗೆ 27 ನಕ್ಷತ್ರಗಳು ಬರುವಂಥದ್ದು. ಸೊ ತಾರಾಬಲ ಯಾವ ರೀತಿ ನೋಡುವಂಥದ್ದು, ನಿಮ್ಮ ಜನ್ಮ ನಕ್ಷತ್ರದಿಂದ ಇಂದು ಗೋಚಾರದಲ್ಲಿ ಚಂದ್ರ ಇರುವ ನಕ್ಷತ್ರದವರೆಗೆ ಎಣಿಸ್ಬೇಕು. ಸೊ ನಿಮ್ಮ ಜನ್ಮ ನಕ್ಷತ್ರದಿಂದ ಇವತ್ತು ಗೋಚಾರದಲ್ಲಿ ಚಂದ್ರ ಇರುವಂತಹ ನಕ್ಷತ್ರ, ಸೇಮ್ ಎಕ್ಸಾಂಪಲ್ಗೆ ಬರೋಣ. ಸೊ ಇವತ್ತು ಚಂದ್ರ ಮೇಷರಾಶಿಯಲ್ಲಿದ್ದಾನೆ. ಮೇಷರಾಶಿ ಭರಣಿ ನಕ್ಷತ್ರದಲ್ಲಿ ಇದೆ. ಇವತ್ತು ಚಂದ್ರ ಭರಣಿ ನಕ್ಷತ್ರದಲ್ಲಿ ಇದೆ. ಸೊ ನಿಮ್ಮ ನಕ್ಷತ್ರ ಎಕ್ಸಾಂಪಲು ಇವತ್ತು ಮೂಲ ನಕ್ಷತ್ರ ಆಗಿತ್ತು ಅಂತ ಅಂದ್ಕೊಳ್ಳಿ. ಸೊ ಮೂಲ ನಕ್ಷತ್ರದಿಂದ ಭರಣಿ ನಕ್ಷತ್ರಕ್ಕೆ ಬಂದಾಗ ಅದು ದೇರ್ ಆರ್ ಟೈಪ್ಸ್ ಆಫ್ ತಾರಾಬಲ. ಸೊ ಅದನ್ನು ಹೇಳ್ತೀನಿ, ಮತ್ತೆ ನೆಕ್ಸ್ಟ್ ನಾನು ನಿಮಗೆ ಈ ಎಕ್ಸಾಂಪಲ್ ಬರ್ತೀನಿ. ಸೊ ಟೈಪ್ಸ್ ಆಫ್ ತಾರಾಬಲ ಏನು? ಟೈಪ್ಸ್ ಆಫ್ ತಾರಾಬಲ ದೇರ್ ಆರ್ 9 ಟೈಪ್ಸ್ ಆಫ್ ತಾರಾಬಲ. ಸೊ ಸೇಮ್ ಕ್ಯಾಟಗರಿ 3 ನಕ್ಷತ್ರಗಳನ್ನ ಒಂದು ಗ್ರೂಪ್ ಮಾಡಿ ಟ್ರೈನ್ಸ್ ಅಂತ ಹೇಳ್ತೀವಿ. ಆ ಟ್ರೈನ್ಸ್ನ 3 ನಕ್ಷತ್ರಗಳನ್ನ ಒಂದು ತಾರಾಬಲ ಅಂದರೆ ಒಂದು ಬಲ ಅಂತಂದ್ರೆ ಏನು ಅಂತಂದರೆ ಒಂದು ವಿಶೇಷ, ಅಂದರೆ ಇಟ್ಸ್ ಎನರ್ಜಿ, ಪಾಸಿಟಿವಿಟಿ, ಪ್ರೊಟೆಕ್ಷನ್, ಹರಿಯ ಒಂದು ಬಲ. ಸೊ ಹಾಗಾಗಿನೇ ತಾರಾಬಲ ಅಂತ ನಾವು ಹೇಳುವಂಥದ್ದು. ಜನ್ಮತಾರ ಮೊದಲನೆಯಂಥದ್ದು ಜನ್ಮತಾರ ಅಂತ ಹೇಳ್ತೀವಿ. ಅಂದರೆ ನೀವು ಇವತ್ತು ಚಂದ್ರ ಇರುವಂತಹ ಗೋಚಾರಕ್ಕೆ ನಾವು ಗೋಚಾರದಲ್ಲಿರುವಂತಹ ನಕ್ಷತ್ರಕ್ಕೆ ಜನ್ಮತಾರ ಅಂತ ಹೇಳ್ತೀವಿ. ಸಂಪತ್ತಾರ ಮುಂದಿನದು, ವಿಪತ್ತಾರ, ಕ್ಷೇಮತಾರ, ಪ್ರತ್ಯೇಕ ತಾರ, ಸಾಧನ ತಾರ, ನೈಧನ ತಾರ, ಮಿತ್ರ ತಾರ ಹಾಗೂ
ಪರಮ ಮಿತ್ರ ತಾರ. ಸೊ ಏನು ಈ ಫಸ್ಟ್ ನಾನು ನಿಮಗೆ ಮೀನಿಂಗು ಮತ್ತು ಅದರ ಒಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ಸೊ ಇವತ್ತಿನ ನಕ್ಷತ್ರ ನಾನು ಹೇಳ್ತಾ ಇದ್ದೆ, ಜನ್ಮ ರಾಶಿ, ನಿಮ್ಮ ಜನ್ಮ ನಕ್ಷತ್ರ ಇವತ್ತೇನಾದರೂ ಮೂಲ ನಕ್ಷತ್ರವಾಗಿತ್ತು ಅಂತ ತಗೋಣ. ಸೇಮ್ ಎಕ್ಸಾಂಪಲ್, ಧನುರಾಶಿ ಮೂಲ ನಕ್ಷತ್ರ ಏನಾದರೂ ಆಗಿತ್ತು ಅಂತಂದರೆ ಇವತ್ತು ನಿಮಗೆ ಸಂಪತ್ತಾರೆ. ಸೊ ಬಿಕಾಸ್ ಜನ್ಮ ನಕ್ಷತ್ರ ಮೂಲ ನಕ್ಷತ್ರ ಹಾಗೂ ಗೋಚಾರದಲ್ಲಿರುವಂತಹ ನಕ್ಷತ್ರ ಭರಣಿ ನಕ್ಷತ್ರ. ಸೊ ಮೂಲ ನಕ್ಷತ್ರದವರಿಗೆ ಇವತ್ತು ಸಂಪತ್ತಾರೆ, ವಿಚ್ ಈಸ್ ರಿಯಲಿ ಗುಡ್. ಸೊ ನಾನು ನಿಮಗೆ ಎಕ್ಸಾಂಪಲ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಬಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡ್ಕೋಬೇಕು, ಟೇಕ್ ಅ ಕೌಂಟ್ ಆಫ್ 27 ನಕ್ಷತ್ರ. ಸೊ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಲಿಸ್ಟ್ ಆಫ್ ನಕ್ಷತ್ರಸ್. ಇಲ್ಲಾಂದ್ರೂ ಯು ಕ್ಯಾನ್ ಗೂಗಲ್ ಇಟ್ ಈಸ್ ಈಸಿಲಿ ಅವೈಲಬಲ್. ಸಿ ಇವಾಗೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಯು ಗೆಟ್ ಎವ್ರಿಥಿಂಗ್ ಇನ್ ದ ಫೋನ್, ಎಲ್ಲ ಸ್ಮಾರ್ಟ್ ಫೋನಲ್ಲಿ ಸಿಗುವಂಥ ಒಂದು ಸಮಯ ಬಂದ್ಬಿಟ್ಟಿದೆ. ಸೊ 27 ನಕ್ಷತ್ರಗಳು ನಿಮ್ಗೆ ಇನ್ನೊಂದ್ಸಲ ಹೇಳ್ತೀನಿ. ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಉತ್ತರ ನಕ್ಷತ್ರ ಅಂತಲೂ ಕೂಡ ಕರೀತಾರೆ. ಹಸ್ತ ನಕ್ಷತ್ರ, ಚಿತ್ರ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ. ಸೊ ಮೂರು ನಕ್ಷತ್ರಗಳನ್ನ ಫ್ರಮ್ 1 ಇಂದ 9 ಒಂದು ಡಿವಿಷನ್ ಅಂದರೆ ಲಿಸ್ಟ್ ಆಫ್ ನಕ್ಷತ್ರ ಮಾಡಿದ್ರೆ ನೆಕ್ಸ್ಟು ಸೊ ಆಲ್ಮೋಸ್ಟ್ 10 ಇಂದ 21 ಒಂದು ಲಿಸ್ಟ್ ಬರುತ್ತೆ. ನೆಕ್ಸ್ಟು 21 ಇಂದ 27 ಇನ್ನೊಂದು ಲಿಸ್ಟ್. ಸೊ 9 ನಕ್ಷತ್ರಸ್ನ 1 to 9, ಅಗೈನ್ 10 to 18, ನಂತರ 19 ಇಂದ 27 3 ಲಿಸ್ಟ್ ಆಫ್ ನಕ್ಷತ್ರಗಳನ್ನ ಮಾಡಿದಾಗ ಟ್ರೈನ್ಸ್ ಅಂತ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಹೇಳ್ದಂಗೆ ಸೇಮ್ ಎಕ್ಸಾಂಪಲ್, ಭರಣಿ ನಕ್ಷತ್ರ, ಚಂದ್ರ ಭರಣಿ ನಕ್ಷತ್ರದಿರೋದ್ರಿಂದ ಚಂದ್ರಬಲ ಇಲ್ಲಿ ಡೆಫಿನೆಟ್ ಆಗಿ ಕೌಂಟ್ ಆಗುತ್ತೆ. ಬಟ್ ಇಟ್ ವರ್ಕ್ಸ್ ಆನ್ ಯೋರ್ ನಕ್ಷತ್ರ. ನಿಮ್ಮ ನಕ್ಷತ್ರ ಯಾವುದು, ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಟೈಮಿಂಗ್ಸ್ನ ಹಾಕಿದಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ನಕ್ಷತ್ರ ಯಾವುದು ಅಂತ. ಸೊ ತಾರಾಬಲ ಅಂತ ಬಂದಾಗ 3 ಸೆಟ್ 27 ನಕ್ಷತ್ರಗಳಾಗುತ್ತೆ, ವಿಚ್ ಈಸ್ 9 ಗ್ರೂಪ್ಸ್, 9 ಗುಂಪುಗಳಾಗಿ ಡಿವೈಡ್ ಮಾಡ್ದಂಗಾಗತ್ತೆ. ಸೊ ಅದರಲ್ಲಿ 2, 4, 6, 8, 9 ಬಂದಾಗ ಒಂದು ತಾರಾಬಲ ಸ್ಟ್ರಾಂಗ್ ಆಗಿರುತ್ತೆ. ಸೊ 1, 3, 5, 7 ಬಂದಾಗ ತಾರಾಬಲ ವೀಕ್ ಆಗಿರುತ್ತೆ. ಸೊ ಏನು ಈ 2, 4, 6 ಜನ್ಮತಾರ, ನಿಮಗೆ ಅದು ಜನ್ಮತಾರದಲ್ಲಿತ್ತು ಅಂತಂದರೆ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್ಗೆ ಮತ್ತು ಜರ್ನಿನ ನೀವು ಅವಾಯ್ಡ್ ಮಾಡಬೇಕು. ದೇವಸ್ಥಾನಗಳಿಗೆ ಭೇಟಿ ಮಾಡೋದಕ್ಕೆ ಒಳ್ಳೆ ಸಮಯ ಆಗುತ್ತೆ. ಸಂಪತ್ತಾರದಲ್ಲಿ ವೆಲ್ತ್, ಫಿನಾನ್ಸ್ ಗೇನ್ಸ್, ಕಂಫರ್ಟ್ಸ್, ಅಂದರೆ ಆ ದಿನ ನೀವು ಯಾವುದೇ ರೀತಿ ಒಂದು ಹೊಸ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು ಅಂದರೆ ತುಂಬ ಒಳ್ಳೆ ದಿನ. ಸೊ ವಿಪತ್ತಾರ ಅಂತ ಬಂದಾಗ ಹೆಸರಲ್ಲೇ ಗೊತ್ತಾಗುತ್ತೆ ವಿಪತ್ತಾರ. ಆ ದಿನ ನೀವು ಯಾವುದೇ ವಿಚಾರಗಳನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು, ನಿಮ್ಮ ನಕ್ಷತ್ರದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಸೊ ಜನ್ಮತಾರ ಇನ್ಫ್ಲೂಯೆನ್ಸ್ ಇರುತ್ತೆ, ಒಳ್ಳೆಯದು, ಗೇನ್ ಆಫ್ ವೆಲ್ತ್ ಸಿಗುತ್ತೆ. ಸಂಪತ್ತಾರದಲ್ಲಿ 3ನೇದು ವಿಪತ್ತಾರ, ಲಾಸ್ ಅಥವಾ ಡೇಂಜರ್, ವಿಪತ್ತು ಅನ್ನೋ ಹೆಸರಲ್ಲಿದೆ. ಕ್ಷೇಮತಾರ, ಎಸ್ ಕ್ಷೇಮವಾಗಿರುವಂಥದ್ದು, ಪ್ರೊಟೆಕ್ಟೆಡ್ ಆಗಿರ್ತೀರ ನೀವು. ಪ್ರತ್ಯೇಕ ಥರ ಯಾವುದೇ ರೀತಿ ಪ್ರತ್ಯೇಕ ಥರದಲ್ಲಿ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ, ಅದಕ್ಕೆ ಹೇಳಿದ್ದು ಲಾಸ್ ಆಗುತ್ತೆ. ಸಾಧನ ತಾರ, ಹೆಸರು ಕೀರ್ತಿಗಳಿಗೆ ಯಾವುದಾದ್ರೂ ನೀವು ಸ್ಟೇಜ್ ಅಪಿಯರೆನ್ಸ್ ಕೊಡಬೇಕು, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕು, ಇಂಥದ್ದು ನೀವು ಸಾಧನ ತಾರ, ಹೆಸರಲ್ಲೇ ಗೊತ್ತಾಗುತ್ತೆ ಸಾಧನೆಗೆ ಉತ್ತಮವಾಗಿರೋಂತಹ ದಿನ. ನಂತರ ನೈಧನ ತಾರ ಅಂತೀವಿ ಅಥವಾ ವಧತಾರ ಅಂತಲೂ ಕೂಡ ಕರಿತೀವಿ, ವಿಚ್ ಇಸ್ ವಧ ಅನ್ನೋ ಹೆಸರಲ್ಲೇ ಗೊತ್ತಾಗುತ್ತೆ, ವಿಚ್ ಇಸ್ ನಾಟ್ ಗುಡ್. ಮತ್ತು ಮಿತ್ರತಾರ ಹಾಗೂ ಪರಮ ಮಿತ್ರತಾರ. ಸೊ ಮಿತ್ರತಾರ ತುಂಬ ಒಳ್ಳೆಯದು, ಹ್ಯಾಪಿನೆಸ್. ಪರಮ ಮಿತ್ರತಾರ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ವೆಸ್ಟ್ಮೆಂಟ್ಸು ಅಥವಾ ಶೇರ್ ಮಾರ್ಕೆಟ್ಸು ಇಂಥದಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡೋಂಗಿದ್ರೆ ಈ ತಾರಾಬಲನ ಖಂಡಿತ ನೋಡಿಕೊಂಡು ಆ ದಿನಗಳಲ್ಲಿ ನೀವು ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ಬೋದು. ಕಡಿಮೆ ಇದ್ದಾಗ ಅಂದರೆ ವಿಚ್ ಇಸ್ ಅ ಲಾಸ್ ಅಂತ ತೋರಿಸ್ತಾ ಇದ್ರೆ ಆ ದಿನ ನೀವು ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇದು ಟುಡೇಸ್ ತಾರಾಬಲದ್ದು. ಇನ್ನೊಂದ್ಸಲ ನಾನು ಹೇಳ್ತೀನಿ, ನಂಬರ್ಸ್ನ ನೋಟ್ ಮಾಡ್ಕೊಳ್ಳಿ. 2, 4, 6, 8, 9 ಅಂತ ಬಂದಾಗ ಕೌಂಟ್ಸು ಅಂದರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು. 3, 3 ನಾನು ಹೇಳಿದೆ ನಿಮಗೆ, ಜನ್ಮತಾರ, ವಿಪತ್ತಾರ. 1 ಜನ್ಮತಾರ, 2 ಸಂಪತ್ತಾರ, 3 ವಿಪತ್ತಾರ, 4 ಕ್ಷೇಮತಾರ. ಸೊ ನಿಮ್ಮ ತಾರ ಯಾವುದರಲ್ಲಿ ಫಾಲ್ ಆಗುತ್ತೆ ಆ ನಂಬರ್ಸ್ ಪ್ರಕಾರ ವಿಚ್ ಗಿವ್ಸ್ ಅ ಸ್ಟ್ರೆಂತ್. 1, 3, 5, 7 ಇದ್ದಾಗ ತಾರಾಬಲ ಇರೋದಿಲ್ಲ. ಸೊ ನಿಮಗೆ ಇದ್ರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಬೇಕು ಮೇಡಮ್, ಕನ್ಫ್ಯೂಷನ್ ಇದೆ, ನನಗಿನ್ನೂ ಅಷ್ಟು ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟು ಅಂಡರ್ಸ್ಟ್ಯಾಂಡ್ ಬೆಟರ್. ಹಾಗೂ ಪ್ರತಿನಿತ್ಯ ನಮ್ಮ ಒಂದು ಸ್ಟಾರ್ ಡೆಸ್ಟಿನಿ ಕಡೆಯಿಂದ ವಿ ಆರ್ ಸೆಂಡಿಂಗ್ ಡೈಲಿ ಪಂಚಾಂಗ ವಿಚ್ ಇನ್ಕ್ಲೂಡ್ಸ್ ತಾರಾಬಲ ಮತ್ತು ಚಂದ್ರಬಲ ಇವೆರಡೂ ಕೂಡ ಇನ್ಕ್ಲೂಡ್ ಆಗೋ ರೀತಿಯಲ್ಲಿ ನಾವು ಡೈಲಿ ಪಂಚಾಂಗ ನಾನು ಕಳಿಸ್ತಿರ್ತೀನಿ. ಸೊ ನಿಮ್ಮ ನಂಬರ್ಸು, ನಿಮ್ಮ ವಾಟ್ಸಪ್ ನಂಬರ್ಸ್ ಅದರಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ನಮ್ಮದು ಬ್ರಾಡ್ಕಾಸ್ಟ್ ಲಿಸ್ಟ್ ಇದೆ, ನಾವು ಖಂಡಿತ ಅದರಲ್ಲಿ ನಿಮ್ಮ ನಂಬರ್ಸ್ನ ಆ್ಯಡ್ ಮಾಡ್ಕೊಳ್ತೀವಿ. ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ನಂಬರ್ಸ್ನ ನೀವು ಹಾಕಿದ್ರೆ ನಾವು ಸ್ಟಾರ್ ಡೆಸ್ಟಿನಿ ಕಡೆಯಿಂದ ಬರುವಂಥ ವಾಟ್ಸಪ್ ಬ್ರಾಡ್ಕಾಸ್ಟ್ ಲಿಸ್ಟಲ್ಲಿ ನಿಮ್ಮ ನಂಬರ್ಸ್ನ ಆ್ಯಡ್ ಮಾಡಿ ನಿಮಗೆ ಡೈಲಿ ಪಂಚಾಂಗನ ಬರೋ ರೀತಿಯಲ್ಲಿ ನಾವು ಸಹಾಯ ಮಾಡ್ತೀವಿ. ಸೊ ಫರ್ದರ್ ಇದಕ್ಕಿಂತ ಹೆಚ್ಚಾಗಿ ಹೊಸ ವೀಡಿಯೋಸಲ್ಲಿ ನಾನು ಹೆಚ್ಚು ಮಾತಾಡೋಣ. ಸೊ ಇವತ್ತಿನ
ಇವತ್ತಿನ ಚಂದ್ರಬಲ ಮತ್ತು ತಾರಾಬಲ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ಸ್ ಜೊತೆಗೂ ಇದನ್ನು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಗಿವ್ ದೆಮ್ ಆಲ್ಸೋ ದ ಸೇಮ್ ಇನ್ಫಾರ್ಮೇಷನ್. ನಿಮ್ಮಲ್ಲಿ ಏನು ಯಾವ ರೀತಿಯಾದ ಒಂದು ನಾಲೆಡ್ಜ್ ಸಿಕ್ಕಿದೆ, ಜ್ಞಾನ ಸಿಕ್ಕಿದೆ, ಇದ್ರ ಬಗ್ಗೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನು ಹಂಚ್ಕೊಳ್ಳಿ. ಸೊ ಇವತ್ತಿನ ಕಾರ್ಯಕ್ರಮನ ನಾನು ಇವತ್ತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Subscribe to Star Destiny for more updates.